ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿವಿವಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಕರಪತ್ರದ ಮೂಲಕ ಸಂದೇಶವನ್ನ ಹಂಚಲಾಗಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಭಾವಚಿತ್ರ ಸಮೇತ ಇರುವಂತಹ ಪಾಂಪ್ಲೆಂಟ್ ಇದು. ಬಿಜೆಪಿ ನಿಮ್ಮ ಭವಿಷ್ಯದ ಜೊತೆ ಆಟ ಆಡ್ತಾ ಇದೆ ಅಂತ ಈ ಒಂದು ಕರಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಬಿವಿವಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಕರಪತ್ರದ ಮೂಲಕ ಸಂದೇಶವನ್ನ ಹಂಚಲಾಗಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಫೋಟೋ ಸಮೇತ ಇರುವಂತಹ ಒಂದು ಕರಪತ್ರ ಇದು. ಬಿಜೆಪಿ ನಿಮ್ಮ ಭವಿಷ್ಯದ ಜೊತೆ ಆಟ ಆಡ್ತಾ ಇದೆ ಎನ್ನುವಂತಹ ಪಾಂಪ್ಲೆಂಟ್. ಇದರ ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಪೊಲೀಸ್ ಠಾಣೆ ಮುಂದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಡೆಯಿಂದ ದೊಡ್ಡ ಹೈಡ್ರಾಮಾನೇ ನಡೆಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಬಿವಿವಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಕರಪತ್ರದ ಮೂಲಕ ಸಂದೇಶವನ್ನ ಹಂಚಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮುಂದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಡೆ ಹೈಡ್ರಾಮಾವನ್ನೇ ನಡೆಸ್ತು. ನೀವೇನು ನೋಡ್ತಾ ಇದ್ದೀರಾ, ಇದೇ ಆ ಪಾಂಪ್ಲೆಂಟ್. ಅಂದರೆ ಇದರಲ್ಲಿ ನೆಗೆಟಿವ್ ಆಗಿ ಬರೆಯಲಾಗಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ವಿರುದ್ಧವಾಗಿ ಉಲ್ಲೇಖಿಸಲಾಗಿದೆ. ಅವರ ಭಾವಚಿತ್ರ ಕೂಡ ಇದೆ. ಹಾಗೆ ಬಿಜೆಪಿ ನಿಮ್ಮ ಭವಿಷ್ಯದ ಜೊತೆ ಆಟ ಆಡ್ತಾ ಇದೆ, ಹೀಗಾಗಿ ಬಿಜೆಪಿಗೆ ಈ ಒಂದು ಬೈ ಎಲೆಕ್ಷನ್ನಲ್ಲಿ ವೋಟ್ ಹಾಕಬೇಡಿ ಎನ್ನುವಂತಹ ವಿಷಯಗಳನ್ನು ಅದರಲ್ಲಿ ಉಲ್ಲೇಖಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಇನ್ನು ಬಿಜೆಪಿ ವಿರುದ್ಧ ಎನ್ಎಸ್ಯುಐ ಕಾರ್ಯಕರ್ತರು ಕರಪತ್ರ ಹಂಚಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ತಾಯಿ ಆಣೆ ಮಾಡಿದ್ದಾರೆ ಸಿಪಿಐ. ಕೈ ಕಾರ್ಯಕರ್ತರು ಸಿಪಿಐ ವಿಜಯ್ ಕುಮಾರ್ ಮುರಗುಂಡಿಗೆ ಕ್ಲಾಸ್ ತಗೊಂಡ್ರು. ಈ ವೇಳೆ ತಾಯಿ ಮೇಲೆ ಆಣೆ ಮಾಡಿ ನಡೆದ ಘಟನೆಯನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಿಪಿಐ ಮುರಗುಂಡಿ. ಬಾಗಲಕೋಟೆ ನಗರದ ಸಿಪಿಐ ಕಚೇರಿಯಲ್ಲಿ ಒಂದು ಘಟನೆ ನಡೆದಿದೆ. ಶಿಸ್ತಿರ್ಲಿ ನಿಮ್ಗೆ ಯಾರಿಗೂ ಸುಮ್ಮನೆ ಪ್ರಾಮಾಣಿಕದಿಂದ ತಾಯಾಣಿ ಮಾಡಿ ಹೇಳಕತ್ತಂತ ಅವ್ರವ್ ನಾಣಿ ಮಾಡಿ ಹೇಳಕತ್ತಾರ. ನಡಕ್ ಮಾತಾಡಬಾರ್ದು ಹೇಳ್ರಿ. ಅವ್ರು ಆಮೇಲೆ ಅವ್ರು ತಪ್ಪಿದ್ರೆ ನಾವು ಕೇಳೋಣ ಸರ್. ಪ್ರೊಟೆಕ್ಷನ್ ಅವ್ರನ್ನ ಕೊಟ್ಟ ಮೇಲೆ ಕೇಳಿಸಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಏನ್ ಮಾಡಿ ಸರ್, ಜೀಪ್ ಒಂದು ಮುಂದೆ ಬಂದೆ ಮೊದಲು ಕ್ಯಾಂಪಸ್ ಇಂದ ಹೊರಗೆ ಕರ್ಕೊಂಡ್ ಬಂದ್ ಸರ್. ಅವ್ರನ್ನ ಏನಾಗಿದೆ ಅಂತ ಹೇಳಕ ಇವ್ರನ್ನ ಗಾಡಿಯಾಗ ಕುಣಿಸ್ಕೊಂಡು ಮತ್ತೆ ವಾಪಸ್ ಹೋಗಿ ಸಮಾಜ ಯಾಕೆ ಹಿಂಗೆ ಮಾಡುತ್ತೀರಿ, ನಿಮ್ದು ಏನಾಗಿದೆ ಅಂತ ಹೇಳಿ ಅವ್ರೇನಂದ್ರೆ ಸರ್ ಒಂದು 2 ಅಫೆನ್ಸ್ ಅವ್ರು ಹೇಳಿದ್ರು. ಇನ್ನು ಇದರಲ್ಲಿ ಬೇಕಾಬಿಟ್ಟಿಯಾಗಿ ವಾರ್ಡ್ಸ್ ಎಲ್ಲ ಬರ್ತಾರೆ ಚರಂತಿಮಠ ಮೇಲೆ ಅಂತ ಒಂದು. ಎರಡನೇದು ಇವ್ರಿಗೆ ಪರ್ಮಿಷನ್ ಇಲ್ಲದಾಗ ಕ್ಯಾಂಪಸ್ದಾಗ ಬಂದು ಪ್ರತಿಭಟನೆ ಮಾಡಾಕ್ತಾರ, ಎಲ್ಲ ದಂಧೆ ಮಾಡಾಕ್ತಾರ, ಹಲ್ಲೆ ಮಾಡ್ರೆ ಹಂಗೆ ಅಂತ. ಇನ್ನು ಅಲ್ಲೇ ನಿತ್ರ ಹುಡುಗರ ಮೇಲೆ ಏನಾದ್ರು ಸಮಸ್ಯೆ ಆಗೋದಕ್ಕೆ ನಾವು ಪರ್ಮಿಷನ್ ಕರ್ಕೊಂಡ್ಬಂದಿದ್ದು ನಿಜ ಸರ್. ಕರ್ಕೊಂಡ್ಬಂದ ತಕ್ಷಣ ಏನಾಯ್ತು ಹೇಳ್ತೀನಿ. ನನ್ನ ಜೋಡಿ ಹಿಂದಿಂದ ಒಂದು 100 ಹುಡುಗರು ಅವ್ರು ಬಂದರು ಕ್ಯಾಂಪಸ್ದವ್ರು. ನಾ ಯಾರು ಬರಬೇಡ ತಿಳಿದ್ರು ಸರ್.